ನೀವೆಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಾನು ಯಾಕೆ ಈ ಥರ ರೆಡಿ ಆಗಿದ್ದೀನಿ ಅಂದರೆ, ನಮ್ಮ ಸ್ಕೂಲಲ್ಲಿ ಆನ್ಲೈನ್ ಕ್ಲಾಸಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಷನ್ ಇತ್ತು. ಅದಕ್ಕೆ ಈ ಥರ ರೆಡಿ ಆಗಿದ್ದೀನಿ. ಸೊ ನಾನೀಗ ಹೇಗೆ ರೆಡಿ ಆಗಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ. ಚೆನ್ನಾಗಿದೆಯಾ? ವಾವ್, ತುಂಬ ಚೆನ್ನಾಗಿದೆ. ನನಗೆ ತುಂಬ ಚೆನ್ನಾಗಿ ಅನಿಸ್ತಿದೆ. ನಾನು ಚೆನ್ನಾಗಿದ್ದೀನಾ? ಡಿಸೈನ್ ತುಂಬ ಚೆನ್ನಾಗಿದೆ. ಸೊ ನಾಳೆನೂ ಹಬ್ಬ ಇದೆ, ಪ್ರಿಪರೇಷನ್ ಎಲ್ಲ ಚೆನ್ನಾಗಿ ನಡೀತಿದೆ. ಕ್ಲೀನ್ ಮಾಡ್ತಿದ್ದಾರೆ, ಕಿಟಕಿ ಒರೆಸಿ, ಡೋರ್ ಒರೆಸಿ. ಯಪ್ಪ, ಎಷ್ಟೊಂದು ಕೆಲಸ ಇರುತ್ತೆ ಹಬ್ಬ ಅಂತ ಬಂದರೆ. ಸೊ ನಿಮ್ಮನಲ್ಲೂ ಹೇಗೆ ನಡೀತಿದೆ ಹಬ್ಬ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಅದರ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮನೆ ಕ್ಲೀನ್ ಮಾಡಿದ್ದಕ್ಕೆ ಮನೆಯೆಲ್ಲ ಫಳ ಅಂತ ಹೊಳಿತಿದೆ. ಸಖತ್ ಕ್ಲೀನ್ ಆಗಿದೆ ಮನೆ ಅಂತೂ. ಓಕೆ ಫ್ರೆಂಡ್ಸ್, ಈಗ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಸಾಂಗ್ ಹಾಕ್ತೀನಿ, ಕೇಳ್ತೀರಾ? ತುಂಬ ಚೆನ್ನಾಗಿದೆ ಸಾಂಗು. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಹೇಗಿತ್ತು ಹಾಡು? ಚೆನ್ನಾಗಿತ್ತಲ್ವಾ? ಓಕೆ ಫ್ರೆಂಡ್ಸ್, ಹೇಗಿತ್ತು ನನ್ನ ಹಾಡು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಪ್ಲೀಸ್ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಅದ್ರ ಪಕ್ಕನೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬಾಯ್. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಹಾಡು ಹೇಗಿತ್ತು ಅಂತ, ಮತ್ತು ನನ್ನ ಡ್ರೆಸ್ ಹೇಗಿತ್ತು ಅಂತ, ಅಂದರೆ ನನ್ನ ಮೇಕಪ್. ಸೊ ಇದು ನನ್ನ ಇವತ್ತಿನ ಒಂದು ಪುಟ್ಟ ವಿಡಿಯೋ.